ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗುಡೇಕೋಟೆ ಗ್ರಾಮದಲ್ಲಿ ಮದ್ಯದ ಅಂಗಡಿಯಿಂದ ಬೇಸತ್ತ ಸಾರ್ವಜನಿಕರು. ಪ್ರಿಯ ವೀಕ್ಷಕರೇ, ಗುಡೇಕೋಟೆ ಗ್ರಾಮದ ಮುಖ್ಯ ಬೀದಿಯಲ್ಲಿ ಮದ್ಯದ ಅಂಗಡಿಗೆ ಪರವಾನಗಿ ನೀಡಲು ಅಧಿಕಾರವಿದೆಯೇ? ಈ ಅಂಗಡಿಗೆ ಪರವಾನಗಿ ನೀಡಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ನೇರ ಹೊಣೆಗಾರರಾಗಿರುತ್ತಾರೆ. ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಪ್ರದೇಶಗಳಾದ ದೇವಸ್ಥಾನ, ಮಸೀದಿ, ಮಂದಿರ, ಶಾಲಾ ಆವರಣಗಳಿಂದ ದೂರವಿರಬೇಕು ಎಂಬ ಕಾನೂನು ಇದೆ. ಎಲ್ಲ ರೀತಿಯ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಈ ಅಂಗಡಿಯ ಪಕ್ಕದಲ್ಲಿಯೇ ಪ್ರಗತಿ ಗ್ರಾಮೀಣ ಬ್ಯಾಂಕ್, ಕಿರಾಣಿ ಅಂಗಡಿಗಳು, ಜನಸಂದಣಿ ಇರುವ ಊರಿನ ಮಧ್ಯದಲ್ಲಿ ಮದ್ಯದ ಅಂಗಡಿಗಳು ಇದ್ದರೆ ಸಾರ್ವಜನಿಕರಿಗೆ ಆಗುವ ಅನಾನುಕೂಲಗಳ ಬಗ್ಗೆ ಯಾರು ಕ್ರಮ ವಹಿಸಬೇಕು? ಈ ಅಂಗಡಿಗೆ ಬರುವ ಕುಡುಕರು ಇಲ್ಲಿ ತಮ್ಮ ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ, ಶಾಲೆಯ ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಕೂಡಲೇ ಈ ಅಂಗಡಿಯನ್ನು ಬೇರೆ ಕಡೆಗೆ ಸ್ಥಳಾಂತರಿಸಿ ಸಾರ್ವಜನಿಕರಿಗೆ ಆಗುವ ತೊಂದರೆಗಳನ್ನು ತಪ್ಪಿಸಬೇಕೆಂದು ಊರಿನವರ ಆಗ್ರಹವಾಗಿದೆ. ಈ ವರದಿ ನೋಡಿದ ಮೇಲೆಯಾದರೂ ಎಚ್ಚೆತ್ತುಕೊಳ್ಳುವರೆ ಅಧಿಕಾರಿಗಳು? ವರದಿ ಎಚ್. ವೀರೇಶ್, ಕೂಡ್ಲಿಗಿ, KS ನ್ಯೂಸ್ 24x7. ಊರಿನ ಮಧ್ಯೆ ಇರತಕ್ಕಂಥ ಬಾರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಂತ ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ಕೇಳಿಕೊಂಡಿದ್ದೀವಿ. ಯಾಕಂದರೆ ಹೆಣ್ಮಕ್ಳು ಹೆಣ್ಮಕ್ಳು ಅಡ್ಡಾಡ್ತಾರೆ, ಚಿಕ್ಕ ಮಕ್ಕಳು ಅಡ್ಡಾಡ್ತಾರೆ, ಕುಡಿದ್ಬಿಟ್ಟು ಅಲ್ಲೆಲ್ಲ ಜಾಸ್ತಿ ಇದೇನಾಗ್ತಾ ಇದೆ. ಅದರಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಂತ ಬಾರನ್ನು ಇಲ್ಲಿದ್ದರೆ ತೊಂದರೆ ಆಗ್ತದೆ. ಸಾರ್ವಜನಿಕರಿಗೆ ತುಂಬ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಅದರ ಬದಲು ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕಂತ ಮಾಡ್ತೀವಿ. ಅಕ್ಕಪಕ್ಕಕ್ಕೆ ಏನೇನಿದೆ? ಸಾರ್ವಜನಿಕರಿಗೆ ಇವಾಗ ಅಲ್ಲಿ ಬ್ಯಾಂಕ್ ಇದೆ, ಆಮೇಲೆ ಫೋಟೋ ಸ್ಟುಡಿಯೋ ಇದೆ. ಹೆಣ್ಮಕ್ಳು ಸಾಮಾನ್ಯ ಒಂದು ಹೆಣ್ಮಕ್ಳು ಏನೋ ಹೋದರೆ ಇವ್ರು ಕುಡಿದು ಮೇಲೆ ಬೀಳೋದು ಈ ಥರ ಎಲ್ಲ ಆಗ್ತಾ ಇರ್ತವೆ. ಅದರಿಂದ ನಾವು ಯಾಕೆ ಒಂದು ಕಂಪ್ಯೂಟರ್ ಸೈನ್ಸು ಮತ್ತು ಆಧಾರ್ ಕಾರ್ಡ್ ಏನಾರ ಹೋಗ್ಬೇಕಂತಂದರೆ ಅದೆಲ್ಲ ಪಾಣಿ ತೆಗಿಸ್ಕೋಬೇಕು, ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂತಂದರೆ ಹೆಣ್ಮಕ್ಳು ಕಳಿಸ್ತಿರ್ತಾರೆ. ಇವಾಗ ಗಂಡ್ಮಕ್ಳೇ ಹೋಗೋಕ್ಕಾಗಲ್ಲ, ಹೆಣ್ಮಕ್ಳು ಹೋಗ್ತಿರ್ತಾರೆ. ಆ ಕಾರಣದಿಂದ ಕೂಡ ಹೆಣ್ಮಕ್ಳು ಆಕಸ್ಮಿಕವಾಗಿ ಅಲ್ಲಿ ಕುಡಿದು ರಾದಂಥ ರಮ್ಮಂತ ಮಾಡ್ತಿರ್ತಾರೆ. ಅದರಿಂದ ಅವ್ರಿಗೆ ವರ್ಗಾವಣೆ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ, ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ. ಇದು ನಾವು ಎಷ್ಟು ವರ್ಷದಿಂದ ಇದು ಬೇಡಿಕೆ? ಇದು ಬೇಡಿಕೆ ಒಂದು ಕನಿಷ್ಠ ಅಂದರೆ ಒಂದು 15-20 ವರ್ಷದಿಂದ ಬೇಡಿಕೆ ಇಡ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿಗೆ ಯಾವುದೇ ಅಧಿಕಾರಿಗಳು ಮನವಿ ಕೊಟ್ಟರು, ಯಾವುದೇ ಒಂದು ಇದು ಕೊಟ್ಟರು ಯಾರೂ ಸ್ವೀಕರಿಸ್ತಾ ಇಲ್ಲ. ಅದಕ್ಕೇನು ರಾಜಕೀಯ ಕುಮ್ಮಕ್ಕು ಅಥವಾ ಏನು ಕುಮ್ಮಕ್ಕು ಅಂತ ಗೊತ್ತಾಗ್ತಾ ಇಲ್ಲ.